ಸ್ಟೋನ್ ಆಗ್ತದೆ. ನೀರೊಳಗೆ ಏನಾದರೂ ಕಲ್ಮಶ ಇದ್ರೂ ಸಹಿತ ಕಿಡ್ನಿ ಸ್ಟೋನ್ ಆಗ್ತದೆ. ಮತ್ತು ನೀವು ಎಷ್ಟು ಜಾಗೃತಿಯಿಂದ ಫಿಲ್ಟರ್ ನೀರು ಕುಡಿದ್ರೂ ಸಹಿತ ಕಿಡ್ನಿ ಸ್ಟೋನ್ ಆಗೋ ಸಾಧ್ಯತೆಗಳು ಇರ್ತೈತೆ. ಕಿಡ್ನಿ ಸ್ಟೋನ್ ಆಗೈತೆ ಅಂತ ಭಯಪಡ್ತಕ್ಕಂಥದ್ದಿಲ್ಲ. ನಮ್ಮ ಆಯುರ್ವೇದಿಕ್ ಪದ್ಧತಿ ಒಳಗೆ ನಾಟಿ ಗಿಡಮೂಲಿಕೆಯಿಂದ ಕಿಡ್ನಿ ಸ್ಟೋನಿಗೆ ಉಪಚಾರ ಮಾಡಿ ಅನೇಕ ಮಂದಿಯ ಕಿಡ್ನಿ ಸ್ಟೋನನ್ನು ನಾವು ವಾಸಿ ಮಾಡಿವಿ. ಆ ಕಿಡ್ನಿ ಸ್ಟೋನು ತಗೊಂಡು ನಮ್ಮ ಔಷಧ ತಗೊಂಡು ಕಿಡ್ನಿ ಸ್ಟೋನ್ ವಾಸಿಯಾದಂಥ ಪೇಷಂಟ್ಗಳ ಅಭಿಪ್ರಾಯಗಳನ್ನು ತಿಳ್ಕೊಂಡು ಬರ್ರಿ. ಸರ್ ನಮಸ್ಕಾರ ರೀ. ತಮ್ಮ ಹೆಸರು ರೀ? ಲೋಕೇಶ್ ಅಂತ. ಹಾಂ, ತಮ್ಮ ಊರು ರೀ? ದೇವಸಂಬಂಧ. ಮೊದಲು ನೀವು ಈ ಕಿಡ್ನಿ ಸ್ಟೋನ್ ಸಂಬಂಧ ಎಲ್ಲೆಲ್ಲಿ ತೋರಿಸಿದ್ರಿ? ಹಾಸ್ಪಿಟಲ್ ತೋರಿಸಿದೆ, ಬಳ್ಳಾರಿ ತೋರಿಸಿದೆ, 2-3 ಕಡೆ ತೋರಿಸಿದ್ದೀನಿ. ಭಾಳ ನೋವು ಅನುಭವಿಸಿದೆ. ಅದರಿಂದ ಯಾವುದೂ ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಇರಲಿಲ್ಲ. ಅದಕ್ಕೆ ಒಂದ್ಸರಿ ಬ್ಲಾಸ್ಟು ಮಾಡಿಸ್ಕೊಂಡ್ಬಂದೆ. ಸ್ವಲ್ಪ ಬ್ಲಾಸ್ಟ್ ಮಾಡ್ಕೊಂಡಾಗ ಕಮ್ಮಿ ಆಗಿತ್ತು. ಮತ್ತು 1.5 ಇಯರಿಂದ ಮತ್ತೆ ಈಗ ಮತ್ತೆ ನೋವು ಬಂದಿದೆ. ಅದು ಆಗಿದ್ದಾಗ 3-4 ಹರಳಿತ್ತು. 10.5 mm ಆ ಥರ ಸೈಜ್ ದೊಡ್ಡ ಸೈಜು ಇತ್ತು. ಈಗ ನೀವು ಕೊಟ್ಟರೆ ಮೆಡಿಸಿನಿಂದ ಈಗ ಸ್ವಲ್ಪ ಗುಣಮುಖ ಆಗಿದೆ. ಈಗ ಸಂಪೂರ್ಣ ಗುಣ ಆಗೈತೆ. ಸಂಪೂರ್ಣ ಗುಣವಾಗಿದೆ. ಆದರೂ ಈಗ ಸ್ವಲ್ಪ ಪೇನ್ ಬರುತ್ತೆ. ನಾರ್ಮಲಿ ಇರೋದೇ ಅನ್ಕೊಂತೀನಿ. ಈಗ ಹಳ್ಳ ಕಡೆಗೆ ಕಡೆಗೆ ಬಂದಿರೋದು ಕಣ್ಣಾರೆ ನೋಡಿದ್ದೀನಿ. ಹಳ್ಳ ಬಂದಿರೋದು ನೋಡಿರಿ ಕಣ್ಣಿಲ್ಲ? ನೋಡಿದ್ದೀನಿ. 2 ಹಳ್ಳು ನಾನು ಕಣ್ಣಾರೆ ನೋಡಿದ್ದೀನಿ. 10.5 mm ಇತ್ತು ಬಂದಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನಿಮ್ಮ ಊರು ಯಾವ್ದ್ರಿ? ನಮ್ಮೂರು ಕರಡೋಣಿ. ಈ ಕರಡೋಣಿ ಯಾವ ಕರಡೋಣಿ ಅಂತಾರೆ? ಅದಕ್ಕೆ ಕೆ ಮಲ್ಲಾಪುರ ಮಗ್ಳು ಬರ್ತೈತಿ. ಕರಡೋಣಿ ಮಲ್ಲಾಪುರ ಅಂತ ಕರಡೋಣಿ ಕನಗಿರಿ ತಾಲೂಕು ಬರ್ತದೆ. ತಮ್ಮ ಹೆಸರು? ಶರಣಪ್ಪ ಯತ್ನಟ್ಟಿ ಅಂತಾರೆ. ನೀವು ಔಷಧ ತಗೊಳೋದಕ್ಕೆ ಮುಂಚೆಕ ಏನು ಪ್ರಾಬ್ಲಮ್ ಇತ್ತು ನಿಮ್ಗೆ? ಏನಿಲ್ಲ, ಒಳ್ಳೆಗ 24 ಗಂಟೆ ಕುಂತ್ರ ನಿಂತ್ರ ಚುಚ್ಚದ ಇದು ಮಾಡ್ತತ್ರಿ. ನಾವು ದವಾಖಾನಿಗೆ ತೋರಿಸ್ಬೇಕು ಅಂತಂದು ಐಡಿಯಾ ಇತ್ತು. ಈಗ ನಮ್ಮ ಅಣ್ಣನ ಮಗ ನಿಮ್ಮ ಪರಿಚಯ ಮಾಡಿಸಿದ್ನಲ್ರಿ, ಅವತ್ತು ಬಂದು ನಿಮ್ಮನ್ನು ಭೇಟಿ ಆದ್ವಿ. ನೀವು ಈಗ ಔಷಧ ಕೊಟ್ರಿ. ಈಗ ಔಷಧ ಕೊಟ್ಟಿಂದ ನಿಮ್ಗೆ ಏನು ಅನ್ಸೈತ್ರಿ? ಸ್ಟಾರ್ಟಿಂಗ್ ಟ್ಯಾಕ್ಸ್ ತಗೋಣ ಮುಂದೆ ಸ್ವಲ್ಪ ಚುಚ್ಚಾಕ ಜಾಸ್ತಿ ಚಲೋ ಆತ್ರಿ ಅದು. ಅವಾಗ ನಾವು ನಿಮಗೆ ಫೋನ್ ಹಚ್ಚಿದ್ವಲ್ರಿ, ಇದು ಔಷಧ ತಗೊಂಡಂಗಾರ ಸ್ವಲ್ಪ ಜಾಸ್ತಿ ಆಗುತ್ತಲ್ರಿ ಡಾಕ್ಟ್ರೆ, 1 ತಾಸು ಆಮ್ಯಾಗ ಮತ್ತೆ ನಾರ್ಮಲ್ಗೆ ಬಂದು ಆರಾಮ ಆಗಕತ್ತೀನಿ ಅಂತಂದೆ. ಅದು ಕೆಲಸ ಮಾಡಕತ್ತೈತ್ರಿ, ಸ್ವಲ್ಪ ಅದೇನು ಆಗಲ್ಲ ಅಂತಂದ್ರಿ. ಎಳ್ನೀರೇ ತಗಂತ ಹೇಳಿದ್ರಿ. ನೀವು 26 ದಿವಸದ ಔಷಧಿನ ಕೊಟ್ಟಿದ್ರಿ. 22 ದಿವಸ ತಗೊಂಡಲ್ರಿ, 15 ದಿವಸ ತನ ಅದರ ಇದು ಫ್ಯಾಕ್ಟ್ರಿ ಆಕ್ಚುಲಿ ಅದ್ರ ರಿಸಲ್ಟ್ ಗೊತ್ತಾಗ್ಲಿಲ್ರಿ. 14ನೇ ದಿವಸದಾಗ್ಲಿದ್ದ 100ಕ್ಕೆ 60% ಕಡಿಮೆ ಆತ್ರಿ. 26ನೇ ದಿವಸ ಔಷಧಿ ಮುಗಿಯೋದ್ರೊಳಗ 100ಕ್ಕೆ 80% ಈಗ ಕಡಿಮೆ ಆಗೈತ್ರಿ. ನಮ್ಗೆ ಈಗ ಊಟ ಕಮ್ಮಿ ಆಗೈತ್ರಿ. ಈಗ ಚೂರ ಯಾವಾಗ ಸ್ವಲ್ಪ ಗಾಡಿ ಜಾಸ್ತಿ ಹೊಡೆದಾಗ ಸ್ವಲ್ಪ ದಣಕನ ಕೆಲಸ ಮಾಡಿದಾಗ ಸ್ವಲ್ಪ ಅದು ಉಳ್ಬಣಗಳು. ಇದೊಂದು ಕೋರ್ಸ್ ತಗೊಂಡ್ಬಿಟ್ರೆ ಈಗ ಯಾವ್ದು ನಿಮ್ದು ಎಲ್ಲ ವಾಸ ಹೊಟ್ರಿ ಇದೊಂದು ಕೋರ್ಸ್ ಔಷಧ ತಗೊಂಡ್ಬಿಟ್ರ ಈಗ ಹೆಂಗ್ರು ಏನು ಪ್ಲೇನ್ ಇಲ್ಲ, ಏನೆಲ್ಲ ಆರಾಮೈತಿ? 100ಕ್ಕೆ 80% ಆರಾಮೈತಿ. ಇನ್ನು ಸ್ವಲ್ಪ ಐತಿ. ಈಗ ಅದಕ್ಕೆ ನಿಮ್ಮ ತಪ್ಪಾಗ ಇದು 100% ಗ್ಯಾರಂಟಿ ಐತಿ.